ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಶಾರುಂಡಿ. ಯತ್ನಾಳ್ ಅವರನ್ನು ಬರೋಬ್ಬರಿ 6 ವರ್ಷಗಳ ಕಾಲ ಬಿಜೆಪಿಯಿಂದ ಉಚ್ಚಾಟನೆ ಮಾಡಲಾಗಿದೆ. ಇದು ಯತ್ನಾಳ್ ಬೆಂಬಲಿಗರಿಗೆ ಆಘಾತಕಾರಿಯಾದಂಥ ಸುದ್ದಿ. ಇವತ್ತು ಹೆಚ್ಚಾಗಿ ಸದ್ದು ಮಾಡ್ತಾ ಇರೋ ಸುದ್ದಿ ಇದು. ಯಾರು ಕೂಡ ಊಹಿಸದ ನಿರ್ಧಾರವೊಂದನ್ನು ಬಿಜೆಪಿಯ ಕೇಂದ್ರ ಶಿಸ್ತು ಸಮಿತಿ ತೆಗೆದುಕೊಂಡಿದೆ. ಎಲ್ಲಿಯವರೆಗೂ ಇದನ್ನು ನಾವು ಸಹಿಸಿಕೊಳ್ಳೋದು ಅನ್ನುವ ನಿಲುವಿಗೆ ಹೈಕಮಾಂಡ್ ಬಂದು ಬಿಟ್ಟಿದೆ ಅನ್ನೋದು ಈ ಮೂಲಕ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹಿಂದೂ ಹುಲಿ ಖ್ಯಾತಿಯ ಯತ್ನಾಳ್ನ ಈ ಮೂಲಕ ಬಾಯಿ ಮುಚ್ಚಿಸುವ ಕೆಲಸವನ್ನು ಬಿಜೆಪಿ ಹೈಕಮಾಂಡ್ ಈ ಮುಖಾಂತರವಾಗಿ ಮಾಡಿದೆ. ಪದೇ ಪದೇ BSY ಹಾಗೂ ವಿಜಯೇಂದ್ರ ಕುಟುಂಬದ ಬಗ್ಗೆ ಖಾರವಾಗಿ ಟೀಕೆ ಮಾಡ್ತಾ ಇದ್ದಂಥ, ಟೀಕಿಸ್ತಾ ಬರ್ತಾ ಇದ್ದಂಥ ಯತ್ನಾಳ್ ವಿರುದ್ಧ ಹೈಕಮಾಂಡ್ ತೆಗೆದುಕೊಂಡ ನಿರ್ಧಾರ ರಾಜಕೀಯ ವಲಯದಲ್ಲಿ ಕೂಡ ಬಿರುಗಾಳಿಯನ್ನೇ ಎಬ್ಬಿಸಿಬಿಟ್ಟಿದೆ. ಹೈಕಮಾಂಡ್ ಕಟ್ಟುನಿಟ್ಟಿನ ಕ್ರಮದ ವಿರುದ್ಧವಾಗಿ ಯತ್ನಾಳ್ ಅವರು ಮುಂದೆ ಸಿಡಿದಿದ್ರೂ ಕೂಡ ಆಶ್ಚರ್ಯವಿಲ್ಲ. ಹೊಸ ಪಕ್ಷವನ್ನು ಕಟ್ಟಿ ಬಿಜೆಪಿ ವಿರುದ್ಧವೇ ಸಮರಕ್ಕೆ ಇಳಿದ್ರೂ ಕೂಡ ಅದನ್ನು ನಾವೆಲ್ಲರೂ ಕೂಡ ಅಲ್ಲಗಳೆಯುವಂತಿಲ್ಲ. ಒಂದು ವೇಳೆ ಈ ರೀತಿಯ ಕ್ರಮಕ್ಕೆ ಯತ್ನಾಳ್ ಅವರೇನಾದರೂ ಮುಂದಾಗಿಬಿಟ್ರೆ ಯತ್ನಾಳ್ ಬಣದ ಶಾಸಕರು ಬೆಂಬಲಿಸ್ತಾರಾ, ಅವರ ಜೊತೆಗೆ ನಿಲ್ತಾರಾ, ಅಥವಾ ಈಗಾಗಲೇ ಮನೆಯೊಂದು 3 ಬಾಗಿಲಾಗಿರೋ ಬಿಜೆಪಿ ಕರ್ನಾಟಕದಲ್ಲಿ ಛಿದ್ರವಾಗಲಿದೆಯಾ ಅನ್ನೋ ಆತಂಕ ಹೈಕಮಾಂಡ್ಗೂ ಕೂಡ ಇದೆ. ಈ ಎಲ್ಲ ಆತಂಕಗಳ ನಡುವೆಯೂ ಕೂಡ ಬಿಜೆಪಿ ವರಿಷ್ಠರು ಮಾತ್ರ ಇಂತಹ ದಿಟ್ಟ ನಿರ್ಧಾರಕ್ಕೆ ಕೈ ಹಾಕಿಬಿಟ್ಟಿದ್ದಾರೆ. ಒಟ್ಟಾರೆಯಾಗಿ ಈ ಹೆಜ್ಜೆನಿನ ಗೂಡಿಗೆ ಕಲ್ಲು ಹೊಡೆದಿರೋ ಹಾಗಿದೆ ಕೇಂದ್ರೀಯ ಶಿಸ್ತು ಸಮಿತಿಯ ಈ ಒಂದು ಕ್ರಮ. ಹಾಗಾಗಿಯೇ ರಾಜಕೀಯ ವಲಯದಲ್ಲಿ ಕೋಲಾಹಲವನ್ನೇ ಎಬ್ಬಿಸಿಬಿಟ್ಟಿದೆ. ಪಕ್ಷದೊಳಗೆ ನಡೀತಿರೋ ಬಂಡಾಯವನ್ನು ಹತ್ತಿಕ್ಕಬೇಕು ಅನ್ನೋ ಒತ್ತಾಸೆಯಿಂದ 6 ವರ್ಷಗಳ ಕಾಲ ಯತ್ನಾಳ್ಜಿ ಅವರನ್ನು ಬಿಜೆಪಿ ಮನೆಯಿಂದ ಹೊರಗೆ ಹಟ್ಟಿರೋದು ಎಷ್ಟು ಸರಿ ಅನ್ನೋದು ಹಿಂದೂ ಕಾರ್ಯಕರ್ತರು ಈಗ ಸದ್ಯ ಮಾಡ್ತಿರ್ತಕ್ಕಂಥ ಆಕ್ರೋಶ. ವಿಜಯಪುರದ ಶಾಸಕರಾಗಿರ್ತಕ್ಕಂಥ ಯತ್ನಾಳ್ ಮುಂದಿನ ನಡೆ ಏನು ಅನ್ನೋದು ಕೂಡ ಕೆಲವೊಂದು ಕುತೂಹಲವನ್ನು ಕೇಳಿಸಿಬಿಟ್ಟಿದೆ. ಬಿಜೆಪಿ ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ಳೋ ಮುನ್ನ ಒಂದಿಷ್ಟು ಆಲೋಚನೆಗಳನ್ನಂತರೂ ಖಂಡಿತವಾಗಿಯೂ ಮಾಡಿರುತ್ತೆ. ಯಾಕೆಂದರೆ ಭವಿಷ್ಯದ ಆತಂಕಗಳನ್ನು ಗಟ್ಟಿಯಾಗಿ ನಾವೆಲ್ಲರೂ ಕೂಡ ಎದುರಿಸ್ತೀವಿ ಅನ್ನೋ ನಿರ್ಧಾರಕ್ಕೆ ಈಗಾಗಲೇ ಹೈಕಮಾಂಡ್ ಕೂಡ ಬಂದಂತಿದೆ. ಅದಕ್ಕೋಸ್ಕರವಾಗಿಯೇ ಈ ಥರದ ಒಂದು ಕಠಿಣ ನಿರ್ಧಾರಕ್ಕೂ ಕೂಡ ಬಂದುಬಿಟ್ಟಿದೆ. ಕೇಂದ್ರ ಶಿಸ್ತು ಸಮಿತಿಯ ಸದಸ್ಯರಾಗಿರ್ತಕ್ಕಂಥ, ಜೊತೆಗೆ ಕೇಂದ್ರ ಶಿಸ್ತು ಸಮಿತಿಯ ಸದಸ್ಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ಓಂ ಪಾಠಕ್ ಅವರ ಆದೇಶದಲ್ಲಿ ನೀವು ಪದೇ ಪದೇ ಪಕ್ಷದ ಶಿಸ್ತನ್ನು ಉಲ್ಲಂಘನೆ ಮಾಡ್ತಾ ಇದ್ದೀರಿ ಅಂತ ಹೇಳಿ ಖಡಕ್ಕಾಗಿ ಹೇಳಲಾಗಿದೆ. ಹಳೇ ಚಾಳಿ ಬದಲಾಯಿಸದೆ ವಕ್ಫ್ ಸಂಬಂಧವಾಗಿ ತಮ್ಮದೇ ಟೀಮ್ಗಳನ್ನು ಕಟ್ಟಿಕೊಂಡು ಹೋರಾಟಕ್ಕೆ ಇಳಿತಾ ಇದ್ರು ಯತ್ನಾಳ್ ಅವರು. ಇದೀಗ ಈ ಕ್ರಮದ ಮುಖಾಂತರವಾಗಿ ಅವ್ರನ್ನ ಏಕಾಂಗಿಯಾಗಿಸುವ ಪ್ರಯತ್ನಕ್ಕೆ ಬಿಜೆಪಿ ಹೈಕಮಾಂಡ್ ಕೂಡ ಮುಂದಾಗಿಬಿಟ್ಟಿದೆ. ಇನ್ನು ವಿಜಯೇಂದ್ರ ಅವರು ಕೂಡ ಇದನ್ನು ತುಂಬ ನಯವಾಗಿ, ತುಂಬ ನಾಜೂಕಾಗೂ ಕೂಡ ಈ ಕ್ರಮದ ವಿರುದ್ಧವಾಗಿ ರಿಯಾಕ್ಟ್ ಮಾಡಿದ್ದಾರೆ. ನಾನು ಇದನ್ನು ಸಂಭ್ರಮಿಸ್ಲಿಕ್ಕೆ ಹೋಗೋದಿಲ್ಲ, ಇಂತಹ ಘಟನೆ ನಡೀಬಾರ್ದಿತ್ತು, ಇದು ಒಂದು ದುರದೃಷ್ಟಕರ ಘಟನೆ ಅಂತ ಹೇಳಿ ನಾನು ಭಾವಿಸ್ತೀನಿ ಅಂತ ನಯವಾಗಿ ವಿಷಾದವನ್ನು ವ್ಯಕ್ತಪಡಿಸಿರೋದು. ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಒಂದು ಕಡೆ ಆನೆ ನಡೆದಿದ್ದೇ ದಾರಿ ಎಂಬಂತೆ ತಮ್ಮ ಹೇಳಿಕೆಗಳಿಗೆ ಮತ್ತು ಆರೋಪಗಳಿಗೆ ಅಂಟಿಕೊಂಡು ಕೂತುಬಿಟ್ರು. ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರೊಂದಿಗೆ ಸಂಧಾನ ನಡೆಸೋ ಹಲವಾರು ಪ್ರಯತ್ನಗಳು ನಡೀತಾನೆ ಇದ್ವು. ಆದರೆ ಯತ್ನಾಳ್ ಇದು ಯಾವುದಕ್ಕೂ ಕೂಡ ಸೊಪ್ಪು ಹಾಕಲೇ ಇಲ್ಲ. ಈ ವಿಚಾರವಾಗಿ ಹೈಕಮಾಂಡ್ ಮಾಡಿದಂಥ ಮನವಿಯನ್ನು ಕೂಡ ಯತ್ನಾಳ್ ಅವರು ಕಡೆಗಣಿಸಿಬಿಟ್ರು, ಕ್ಯಾರೇ ಅನ್ನಲಿಲ್ಲ. ಈ ಎಲ್ಲ ಕಾರಣಗಳಿಂದಾಗಿ ಬಿಜೆಪಿ ಹೈಕಮಾಂಡ್ ಸಿಟ್ಟಿಗೆದ್ದು ಬಿಟ್ಟಿದೆ. ಹಾಗಾಗಿ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ ಉಚ್ಚಾಟನೆ ಮಾಡ್ತಕ್ಕಂಥ ನಿರ್ಣಯವನ್ನು ಕೂಡ ಕೈಗೊಂಡು ಬಿಟ್ಟಿದೆ. ಸ್ನೇಹಿತರೆ, ಒಟ್ಟಾರೆಯಾಗಿ ಬಿಜೆಪಿಯಲ್ಲಿ ಕಾಂಗ್ರೆಸ್ ಆಡಳಿತಾರೂಢ ತಪ್ಪುಗಳನ್ನು ಗಟ್ಟಿಯಾಗಿ ವಿರೋಧಿಸ್ತಕ್ಕಂಥ ಒಬ್ಬ ಮಾಸ್ ಲೀಡರ್ ಖ್ಯಾತಿಯ ನಾಯಕರು ಕೂಡ ಸ್ಪಷ್ಟವಾಗಿ ಇಲ್ಲ. ಆ ಥರದ ಯಾವ ನಾಯಕರು ಕೂಡ ಗೋಚರಿಸ್ತಾ ಇಲ್ಲ. ಈಗಾಗಲೇ ವಿರೋಧ ಪಕ್ಷದ ಸ್ಥಾನದಲ್ಲಿರ್ತಕ್ಕಂಥವ್ರು ಅಸೆಂಬ್ಲಿಯಲ್ಲಿ ಯಾವ ರೀತಿಯಾಗಿ ಗುಡುಕ್ತಾ ಇದ್ದಾರೆ, ಜೊತೆಗೆ ಯಾವ ರೀತಿಯಾಗಿ ಗಟ್ಟಿಯಾಗಿ ಕಾಂಗ್ರೆಸ್ನ ಅನೇಕ ಲೂಪ್ ಹೋಲ್ಸ್ಗಳನ್ನು ಕೂಡ ಎದುರಿಸುವ ಶಕ್ತಿ ಸಾಮರ್ಥ್ಯವೂ ಕೂಡ ಒಬ್ಬ ನಾಯಕನಿಗೆ ಕಾಣಸಿಗ್ತಾ ಇಲ್ಲ ಅನ್ನೋದು ನಮಗೆಲ್ಲರಿಗೂ ಗೊತ್ತಿದೆ. ಮುಂದಿನ ಎಲೆಕ್ಷನ್ನ ಯಾವ ರೀತಿಯಾಗಿ ಬಿಜೆಪಿ ಎದುರಿಸುತ್ತೋ ಕರ್ನಾಟಕದಲ್ಲಿ ಅನ್ನೋದು ಇನ್ನೂ ಕೂಡ ಡೋಲಾಯಮಾನವಾದಂಥ ಸ್ಥಿತಿ. ಇತ್ತ ಒಂದು ಕಡೆ ಉತ್ತರ ಕರ್ನಾಟಕದ ನಾಯಕರಿಗೆ ಬಿಜೆಪಿಯಲ್ಲಿ ಸ್ಥಾನಮಾನಗಳಿಲ್ಲ ಅಂತ ಹೇಳಿ ಆರಂಭದಿಂದಲೂ ಇಲ್ಲಿಯವರೆಗೂ ಕೂಡ ಯತ್ನಾಳ್ ಅವರು ಅದನ್ನು ವಿರೋಧಿಸ್ತಾ ಬರ್ತಾಯಿದ್ರು. ಇದೀಗ ಅವ್ರಿಗೊಂದು ಸದಾವಕಾಶ, ಅದು ಯಾಕೋ ಗೊತ್ತಿಲ್ಲ, ಅವರು ಹೈಕಮಾಂಡ್ನ
ಆರ್ಡ್ರನ್ನ ಅವ್ರು ಯಾಕೆ ಸ್ವೀಕರಿಸಲಿಲ್ಲ, ಒಂದು ಕಡೆ ಅವರೇ ನನ್ನನ್ನು ತೆಗೆದುಹಾಕಬಿಡಲಿ ಅನ್ನೋ ನಿರ್ಧಾರಕ್ಕೂ ಕೂಡ ಅವರು ಬಂದಿದ್ದರು ಏನೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಮೈ ಬಿಗಿ ಹಿಡಿದು ಗಟ್ಟಿ ಧೈರ್ಯ ಮಾಡಿ ಹೊಸ ಪಕ್ಷದ ಕನಸು ಹೊತ್ತರೂ ಕೂಡ, ಹೊಸ ಪಕ್ಷ ಕನಸು ಕಟ್ಟಲಿಕ್ಕೆ ಆ ರೀತಿಯಾಗಿ ಜಿಗಿದರೂ ಕೂಡ ಉತ್ತರ ಕರ್ನಾಟಕ ವಿಭಾಗದಲ್ಲಿ ಮುಂದಿನ ಎಲೆಕ್ಷನ್ಗೆ ಒಂದಿಷ್ಟು ತನ್ನ ಸಾಮರ್ಥ್ಯವನ್ನು ಯತ್ನಾಳ್ ಅವರು ಗೆಲ್ಲೋ ಮುಖಾಂತರ, ಒಂದಿಷ್ಟು ಸ್ಥಾನಗಳನ್ನು ಗೆದ್ದು ತೋರಿಸೋ ಮುಖಾಂತರವಾಗಿ ತನ್ನ ಸಾಮರ್ಥ್ಯವನ್ನು ಕೂಡ ಪ್ರೂವ್ ಮಾಡಬಹುದು. ಇದಕ್ಕೆ ಶ್ರೀರಾಮುಲು ಅವರು ಕೂಡ ಕೈ ಜೋಡಿಸಿದ್ರು, ಅಚ್ಚರಿ ಪಡುವಂಥದ್ದೇನಿಲ್ಲ. ಪ್ರತಾಪ್ ಸಿಂಹ ಅವರು ಕೈ ಜೋಡಿಸಿದ್ರು ಕೂಡ ಅಚ್ಚರಿ ಪಡುವಂಥದ್ದೇನಿಲ್ಲ. ಯತ್ನಾಳ್ CM ಆಕಾಂಕ್ಷಿ ಆದರೂ ಕೂಡ ಈ ಶತ್ರುವಿನ ಶತ್ರು ಮಿತ್ರ ಅನ್ನುವಂತೆ ಈಶ್ವರಪ್ಪ ಕೂಡ ನಾನು ನಿಮ್ಮ ಜೊತೆಗಿದ್ದೀನಿ ಅಂತ ಹೇಳಿ ಅದೇ ಹಿಂದೂ ಮಂತ್ರವನ್ನು ಪಠಿಸುತ್ತಾ ಕೈ ಜೋಡಿಸಬಹುದು. ಮುಂದಿನ ಎಲೆಕ್ಷನ್ಗೆ ಹೋರಾಟಕ್ಕೆ ಸಜ್ಜಾಗಲೂಬಹುದು. ಇವೆಲ್ಲವನ್ನು ಕೂಡ ನಾವು ಊಹೆ ಮಾಡಬಹುದು. ಸ್ನೇಹಿತರೆ, ಯತ್ನಾಳ್ ಅವರು ಸ್ವಲ್ಪ ಮಾತಿನ ಮೇಲೆ ಹಿಡಿತ ಇಟ್ಟುಕೊಂಡು ತಮ್ಮದೇ ಪ್ರಾದೇಶಿಕ ಪಕ್ಷ ಕಟ್ಟಿದರೂ ಕೂಡ ಕರ್ನಾಟಕದಲ್ಲಿ ಇದಕ್ಕೊಂದು ಒಳ್ಳೆಯ ಸದವಕಾಶ ಕೂಡ ಇದೆ. ಒಂದು ಕಡೆ ನಿಷ್ಠಾವಂತ ಹಿಂದೂ ಕಾರ್ಯಕರ್ತ ಅಂತ ಇಮೇಜ್ ಗಿಟ್ಟಿಸಿರೋ ಯತ್ನಾಳ್ ಉಚ್ಚಾಟನೆ ಒಂದಿಷ್ಟು BJP ಬೆಂಬಲಿಗರಲ್ಲೂ ಕೂಡ ಒಡಕು ಮನಸ್ಸನ್ನು ಮೂಡಿಸ್ಲಿಕ್ಕೂ ಕಾರಣವಾಗಿದೆ. ಒಂದು ಕಡೆ ಬಹಿರಂಗವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಮಾತನಾಡ್ತಕ್ಕಂಥ ST ಸೋಮಶೇಖರ್ ಇರ್ಬೋದು, ಶಿವರಾಮ್ ಹೆಬ್ಬಾರ್ ಇರ್ಬೋದು, ಅವರ ವಿರುದ್ಧವಾಗಿ BJP ಶಿಸ್ತು ಸಮಿತಿ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ಆದರೆ ನಾನು BSY ಫ್ಯಾಮಿಲಿ ವಿರುದ್ಧ ಮಾತನಾಡಿದ್ದಕ್ಕೆ ನನ್ನ ಮೇಲೆ ಈ ಕ್ರಮ ಅಂತ ಹೇಳಿ ಯತ್ನಾಳ್ ಅವರು ಬೇಸರವನ್ನು ಹೊರಹಾಕಿದ್ದಾರೆ. ಸ್ನೇಹಿತರೆ, ನಮಗೆಲ್ರಿಗೂ ಕೂಡ ಈ ಪಿಕ್ಚರ್ ನಮಗೆ ಬಹಳ ಸ್ಪಷ್ಟವಾಗಿ ಕಾಣಸಿಗ್ತಾ ಇದೆ. ಒಂದು ಕಡೆ ಈಶ್ವರಪ್ಪ, ಅರವಿಂದ್ ಲಿಂಬಾವಳಿ, ಪ್ರತಾಪ್ ಸಿಂಹ, ಜಾರಕಿಹೊಳಿ ಎಲ್ಲರೂ ಸೇರಿ ಹೊಸ ಪಕ್ಷವನ್ನೇನಾದರೂ ಕಟ್ಟಿಬಿಟ್ರೆ ಮುಂದೆ ಏನಾಗಬಹುದು ಅನ್ನೋ ಕುತೂಹಲ. ಅದು ನನ್ನ ಮಾತುಗಳು ಅತಿಶಯೋಕ್ತಿ ಅಂತ ಅನ್ನಿಸಬಹುದು, ಅದು ಅಷ್ಟು ಸುಲಭದ ಕೆಲಸವೂ ಅಲ್ಲ. ಆದರೆ ರಾಜಕೀಯ ಪಡಸಾಲೆಗಳಲ್ಲಿ ಕೇಳಿ ಬರ್ತಾ ಇರತಕ್ಕಂಥ ಬಿಸಿ ಬಿಸಿ ಚರ್ಚೆ ಈ ರೀತಿಯಾದಂಥ ಒಂದು ವಿವಾದವನ್ನು ಹುಟ್ಟು ಹಾಕಿವೆ. ಯತ್ನಾಳ್ ಅವರು ಮಾಡಿದಂಥ ಎಡವಟ್ಟುಗಳ ಬಗ್ಗೆ ನಾನು ಮಾತನಾಡಲೇಬೇಕು. ಒಂದು, ಅಶಿಸ್ತು ಪ್ರದರ್ಶನ ಮಾಡಿದ್ದು, ಪದೇ ಪದೇ ಭ್ರಷ್ಟಾಚಾರದ ಆರೋಪಗಳ ಬಗ್ಗೆ, BSY ಕುಟುಂಬ ಮತ್ತು ವಿಜಯೇಂದ್ರ ಕುಟುಂಬದ ಭ್ರಷ್ಟಾಚಾರದ ಬಗ್ಗೆ ಆರೋಪಗಳನ್ನು ಮಾಡ್ತಾ ಬಂದಿದ್ದು, ನಕಲಿ ಸಹಿ ಬಾಂಬ್ ಬಗ್ಗೆ ಪದೇ ಪದೇ ಮಾತನಾಡಿದ್ದು. ವಿಜಯೇಂದ್ರ ಅವರು ಅವ್ರ ತಂದೆ BSY ಅವರ ಸೈನನ್ನೇ ನಕಲು ಮಾಡಿ ಸರ್ಕಾರದ ಬೇರೆ ಬೇರೆ ಖಾತೆಗಳಲ್ಲಿ, ಬೇರೆ ಬೇರೆ ಇಲಾಖೆಗಳಲ್ಲಿ ಭಾರೀ ಭ್ರಷ್ಟಾಚಾರವನ್ನು ನಡೆಸ್ತಾ ಇದ್ದಾರೆ ಅಂತ ತಮ್ಮ ಸ್ವಪಕ್ಷದ ವಿರುದ್ಧವಾಗಿ ಈ ರೀತಿಯಾದಂಥ ಅಶಿಸ್ತನ್ನು ಪ್ರದರ್ಶನ ಮಾಡ್ತಾ ಬಂದಿದ್ದು ಇದೇ ಯತ್ನಾಳ್ ಅವರು. ಅದನ್ನು ಹೈಕಮಾಂಡ್ ಸೂಕ್ಷ್ಮವಾಗಿ ಗಮನ ಹರಿಸ್ತಾ ಇತ್ತು. ಇನ್ನೊಂದು ಕಡೆ ಗುಂಪುಗಾರಿಕೆ, ತಮ್ಮದೇ ಆದಂಥ ಗುಂಪುಗಳ ಬಣವನ್ನು ಕಟ್ಕೊಂಡಿದ್ದು, ಅದೆಲ್ಲವನ್ನು ಕೂಡ ಸಹಿಸಿಕೊಂಡು ಬರ್ತಾ ಇತ್ತು. ಇನ್ನೊಂದು ಏಕತೆಗೆ ಧಕ್ಕೆ ತರ್ತಾ ಇದ್ದಿದ್ದು. BJP ತಮ್ಮದೇ ಆದಂಥ ಏಕತೆಯ ಧೋರಣೆಯನ್ನು ತೋರ್ತಾ ಇತ್ತು, ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ, ಎಲ್ಲವೂ ಸರಿಯಾಗಿದೆ ಅಂತ. ಇಂಥ ಏಕತೆಯನ್ನು ಒಡೆಯುವ ಕೆಲಸವನ್ನು ಇದೇ ಯತ್ನಾಳ್ ಅವರು ಮಾಡ್ತಾ ಇದ್ದಾರೆ ಅಂತ ಒಟ್ಟಾರೆಯಾಗಿ ಏಕಾಂಗಿಯಾಗಿ ಹೋರಾಟ ಮಾಡಲಿಕ್ಕೆ ಮುಂದಾಗಿದ್ದು. ಇದೇ ವಕ್ಫ್ ಬೋರ್ಡು ವಿಚಾರವಾಗಿರ್ಬೋದು, ಪ್ರತಿಯೊಂದು ಹೋರಾಟದ ವಿಚಾರವಾಗಿರ್ಬೋದು, ತಮ್ಮದೇ ಆದಂಥ ಬಣವನ್ನು ಮಾಡಿಕೊಂಡು ಸಮಾಲೋಚನಾ ಸಭೆಗಳನ್ನು ಮಾಡೋದು, ಮೀಟಿಂಗ್ಗಳನ್ನು ಏರ್ಪಾಡು ಮಾಡೋದು, ಅದರ ವಿರುದ್ಧವಾಗಿ ಹೋರಾಡಲಿಕ್ಕೆ ಮುಂದಾಗೋದು, ಇವೆಲ್ಲವೂ ಕೂಡ ಎಷ್ಟು ಶೋಕಾಸ್ ನೋಟಿಸ್ ಕೊಟ್ಟರು ಅದನ್ನು ಉದಾಸೀನ ಮಾಡಿ, ನೆಗ್ಲೆಕ್ಟ್ ಮಾಡಿ, ಕ್ಯಾರೆ ಎನ್ನದ ಮುಂದುವರೆದಿದ್ದು. ಇದೆಲ್ಲವೂ ಕೂಡ ರಹಸ್ಯ ಬಹಿರಂಗಪಡಿಸುವ ಬೆದರಿಕೆ. ಇನ್ನೊಂದು ಕಡೆ ಇದೇ ವಿಜಯೇಂದ್ರ ಮತ್ತು BSY ಅವರ ಕೆಲವೊಂದು ಭ್ರಷ್ಟಾಚಾರದ ರಹಸ್ಯಗಳನ್ನು ನಾನು ಬಹಿರಂಗಪಡಿಸ್ತೀನಿ, ಈ ರೀತಿಯಾಗಿ ಎಲ್ಲವೂ ಕೂಡ ಆಡಿದ್ದು ಒಟ್ಟಾರೆಯಾಗಿ ಯತ್ನಾಳ್ ಅವರಿಗೆ ಕುತ್ತನ್ನು ತರಲಿಕ್ಕೆ ಕಾರಣವಾಗಿಬಿಟ್ಟಿದೆ. ಇನ್ನೊಂದು ಕಡೆ ಯತ್ನಾಳ್ ಅವರು ತಮ್ಮ ನೋವಿನ ನುಡಿಗಳಲ್ಲೂ ಕೂಡ ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡು ಬಿಟ್ಟಿದ್ದಾರೆ. ಇದೇ ಒಂದು ಮಾತುಗಳನ್ನು ಆಡೋದ್ರ ಮುಖಾಂತರವಾಗಿ ಸತ್ಯವಂತರಿಗೆ ಇದು ಕಾಲ ಅಲ್ಲ ಅಂತ ಪುರಂದರದಾಸರ ಮಾತುಗಳನ್ನು ಆಡಿರೋದು. ಉಪಕಾರ ಮಾಡಿದವರಿಗೆ ಅಪಕಾರ ಮಾಡ್ತಕ್ಕಂಥ ಕಾಲ ಇದು. ಧರ್ಮ ಮಾಡಲಿಕ್ಕೆ ನಿರ್ಮೂಲವಾಗುವಂಥ ಕಾಲ, ಅಂದರೆ ಧರ್ಮ ಮಾಡಲಿಕ್ಕೆ ನಿರ್ಮೂಲವಾಗುವ ಕಾಲ, ಕರ್ಮಿ ಪಾತಕರಿಗೆ ಬಹುಸೌಖ್ಯ ಕಾಲ, ಸತ್ಯವಂತರಿಗಿದು ಕಾಲವಲ್ಲ ಅಂತ ಪುರಂದರದಾಸರ ಮಾತುಗಳನ್ನು ಮತ್ತೆ ಹಾಡಿರೋದು. ಒಟ್ಟಾರೆ ತುಂಬ ನೋವಿನಲ್ಲಿದ್ದಾರೆ. ಅದನ್ನು ಹೊರ ಹಾಕಲಿಕ್ಕೂ ಕೂಡ ಬೇರೆ ಬೇರೆ ಅನ್ಯ ಮಾರ್ಗಗಳನ್ನು ಅವ್ರು ಬಳಸ್ತಾ ಇದ್ದಾರೆ. ಅದು ಈ ಬರಹದ ಮುಖಾಂತರವಾಗಿ ಒಟ್ಟಾರೆಯಾಗಿ ಅವರು ಬಹಿರಂಗವಾಗಿ ಮಾಧ್ಯಮಗಳ ಮುಂದೆ ಸಿಡಿದಿದ್ದರೂ ಕೂಡ ನಾವು ಅದನ್ನು ಊಹೆ ಮಾಡ್ಬೋದು. ಮುಂದೆ ಪಕ್ಷ ಕಟ್ತಕ್ಕಂಥದ್ದು ಇರ್ಬೋದು, ಅವ್ರ ಮುಂದಿನ ನಡೆ ಇರ್ಬೋದು. ನೋಡೋಣ ಏನಾಗುತ್ತೆ ಅಂತ ಕಾದು ನೋಡೋಣ. ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ, ಧನ್ಯವಾದ. ಸ್ನೇಹಿತರೆ, ಅವನಿಯಾನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ಪ್ರೋತ್ಸಾಹಿಸಿ.